ಕೇಂದ್ರದಲ್ಲಿ ಮೂರನೇ ಬಾರಿ ನರೇಂದ್ರ ಮೋದಿ ಸರ್ಕಾರ. ದಾಂಡೇಲಿಯಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ. ಇಡೀ ದೇಶವೇ ಲೋಕಸಭಾ ಚುನಾವಣೆಗಾಗಿ ಕಾಯುತ್ತಿದೆ. ಮೂರನೇ ಬಾರಿಗೆ ನರೇಂದ್ರ ಮೋದಿಯವರನ್ನು ಈ ದೇಶದ ಪ್ರಧಾನಿಯನ್ನಾಗಿ ಮಾಡುವ ಮೂಲಕ ಮೋದಿ ನೇತೃತ್ವದಲ್ಲಿ ಭಾರತ ಸರ್ಕಾರವಲ್ಲ, ಇಡೀ ವಿಶ್ವ ಸರ್ಕಾರ ಮಾಡುವ ಉದ್ದೇಶ ದೇಶವಾಸಿಗಳದ್ದು ಮಾತ್ರವಲ್ಲ, ವಿಶ್ವದ ಎಲ್ಲ ದೇಶಗಳ ಆಶಯವಾಗಿದೆ. ನನ್ನ ಮೇಲೆ ಪ್ರಕರಣವನ್ನು ದಾಖಲಿಸಿ ನನ್ನನ್ನು ಮತ್ತೆ ಹೋರಾಟದ ಮುನ್ನೆಲೆಗೆ ಬರುವಂತೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೃತಜ್ಞತೆಗಳು. ಅಯೋಧ್ಯೆಯ ರಾಮ ಮಂದಿರವನ್ನು ಯಾರೋ ಗುತ್ತಿಗೆದಾರರು ಕಟ್ಟಿದ್ದಲ್ಲ, ಅದು ಹಿಂದೂ ಸಮಾಜದ ಭಾವನೆಗಳಿಂದ ಹಾಗೂ ಜಾಗೃತ ಹಿಂದೂ ಸಮಾಜ ಕಟ್ಟಿರುವಂತಹ ದೇವಸ್ಥಾನ. ಮೊಹಮ್ಮದ್ ಗಜ್ನಿಯಿಂದ ಶುರುವಾದ ದಂಡಯಾತ್ರೆ, ಅವರಿಂದ ಹಿಂದೂ ಧರ್ಮದವರ ಮೇಲೆ ನಡೆದ ಅತ್ಯಾಚಾರ ಅನ್ಯಾಯವನ್ನು ಅನುಭವಿಸಿದ್ದ ಹಿಂದೂ ಸಮಾಜ ಅದನ್ನೆಲ್ಲವನ್ನ ಮೀರಿ ಇಂದು ತಲೆ ಎತ್ತಿ ನಿಂತಿದೆ. ನಮ್ಮ ಹೋರಾಟಕ್ಕೆ ಇಂದು ಜಯವಾಗಿದ್ದು ಇದು ಮೊದಲ ಜಯ ಎಂದು ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು. ಅವರು ಮಂಗಳವಾರ ಬೆಳಿಗ್ಗೆ 11:30 ಗಂಟೆಗೆ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ, ಹಿಂದೂ ಸಮಾಜ ಜಾತ್ಯತೀತತೆಯಿಂದ ಒಡೆದ ತುತ್ತೂರಿಯ ಧ್ವನಿಯಲ್ಲ, ಇದು ಹಿಂದೂ ಸಮಾಜದ ಜಾಗೃತ ರಣಕಹಳೆ. ಮೂರನೇ ಬಾರಿಯೂ ಮೋದಿ ಸರ್ಕಾರ ಬಂದೇ ಬರುತ್ತದೆ. ಚುನಾವಣೆಯಲ್ಲಿ ಈ ಬಾರಿಯ ಗೆಲುವು ಮುಂದೆ ಯಾರು ಮುರಿಯದಂತಹ ದಾಖಲೆಯ ಗೆಲುವಾಗಲಿದೆ. ಬಿಜೆಪಿ ಪಕ್ಷಕ್ಕೆ ಆ ಶಕ್ತಿ ಇದೆ. ಬಿಜೆಪಿ ಗೆಲುವು ನಿಶ್ಚಿತ ಎಂದರು. ಪ್ರಧಾನಮಂತ್ರಿ ಕೇವಲ ಭಾರತದ ನಾಯಕರಲ್ಲ, ಅವರು ವಿಶ್ವ ನಾಯಕ. ಸಿದ್ದರಾಮಯ್ಯನವರು ಹಲವು ಬಾರಿ ಮೋದಿಜಿಯವರನ್ನು ಏಕವಚನದಲ್ಲಿ ಮಾತನಾಡಿದ್ದಾರೆ. ಇದನ್ನೆಲ್ಲ ನಾವು ಸಹಿಸಲ್ಲ. ನೀವು ಏಕವಚನದಲ್ಲಿ ಮಾತನಾಡಿದರೆ ನಾವು ಏಕವಚನದಲ್ಲಿ ಮಾತನಾಡುತ್ತೇವೆ ಎಂದು ಗುಡುಗಿದ ಅವರು, ಸಿದ್ದರಾಮಯ್ಯನವರೇ, ಮೊದಲು ನೀವು ಸಭ್ಯತೆ ಮತ್ತು ಸಂಸ್ಕೃತಿಯನ್ನು ಕಲಿಯಿರಿ, ದುರಹಂಕಾರವನ್ನು ಬಿಟ್ಟು ಬಿಡಿ ಎಂದು ತಿರುಗೇಟು ನೀಡಿದರು. ಶಾಸಕ ಸಂಸದ ಯಾರು ಆಗಬಹುದು, ಆದರೆ ಒಬ್ಬ ನಾಯಕನಾಗಬೇಕಾದರೆ ವಿವಾದವನ್ನು ಸ್ಥಾನ ಮಾಡಬೇಕು, ಎದುರುಗಡೆ ಎದೆಗೊಟ್ಟು ನಿಲ್ಲಬೇಕು. ಯಾರು ಏನೇ ಹೇಳಿದರೂ ಅದನ್ನೆದುರಿಸುವ ತಾಕತ್ತು ಬೇಕು. ಜನಗಳು ನೀಡಿದಂತಹ ಮತಗಳು ನನಗೆ ಆ ತಾಕತ್ತನ್ನು ಕೊಟ್ಟಿದೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ ಕೆಜಿ ನಾಯ್ಕ್, ದಾಂಡೇಲಿ ಮಂಡಲದ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್, ಪಕ್ಷದ ಮಾಜಿ ಅಧ್ಯಕ್ಷರುಗಳಾದ ರೋಷನ್ ನೇತ್ರಾವಳಿ, ಅಶೋಕ್ ಪಾಟೀಲ್, ಸುಧಾಕರ್ ರೆಡ್ಡಿ, ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲ್ಶೆಟ್ಟಿ, ಪಕ್ಷದ ಮುಖಂಡರುಗಳಾದ ಕೃಷ್ಣ ಎಸಲೆ, ಗುರು ಮಠಪತಿ, ಗಿರೀಶ್ ಟೋಸೂರ್, ಟಿಎಸ್ ಬಾಲಾಮಣಿ, ನರೇಂದ್ರ ಚೌಹಾಣ್, ಶಾರದಾ ಪರಶುರಾಮ್, ದಶರಥ್ ಬಂಡಿವಡ್ಡರ್, ರೋಷನ್ ಜಿತ್, ಮಹಾದೇವಿ ಭದ್ರಶೆಟ್ಟಿ, ಪದ್ಮಜಾ ಪ್ರವೀಣ್ ಜನ್ನು, ವಿನೋದ್ ಬಾಂದೇಕರ್, ಮಿಥುನ್ ನಾಯ್ಕ್, ವಿಜಯ್ ಕೋಲೇಕರ್ ಹಾಗೂ ಪಕ್ಷದ ಮುಖಂಡರು, ನಗರಸಭಾ ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದರ ಒಂದು ಸಣ್ಣ ಪರಿಣಾಮ ಇಲ್ಲಿ ರಾಮ ಮಂದಿರ ಆಗ್ತಾ ಇದೆ. ಅಷ್ಟರ ಒಳಗಡೆನೆ ಇನ್ನು ಪ್ರಾಣ ಪ್ರತಿಷ್ಠೆ ಆಗಿಲ್ಲ. ನಾಳೆ 22ಕ್ಕೆ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಇದೆ. ಅಷ್ಟರ ಒಳಗಡೆನೆ ಜಗತ್ತು ಒಪ್ಕೊಂಡ್ಬಿಟ್ಟಿದೆ, ನಮ್ಮ ನೇತೃತ್ವವನ್ನು ಒಪ್ಕೊಂಡ್ಬಿಟ್ಟಿದೆ. ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಗಳು ಹೇಳ್ತಾರೆ, he is not only the prime minister of government of India, he is our boss. ಕೇವಲ ಒಂದು 10 ವರ್ಷದ ಹಿಂದೆ ಹೋಗಿ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲಿ ಜಾಗತಿಕ ಸಮಾವೇಶದಲ್ಲಿ ಹೋಗ್ತಾರೆ ಅಂತ ಹುಡುಕಬೇಕಿತ್ತು. ಆದ್ರೆ ಇವತ್ತು ಎಲ್ಲರೂ ಈ ಜಗತ್ತು ನಮ್ಮ ಹಿಂದ್ಗಡೆ ಬರ್ತಾರೆ. ಇದು ವ್ಯತ್ಯಾಸ. ಈ ವ್ಯತ್ಯಾಸ ಬಂದಿದ್ದು ಎಲ್ಲಿಂದ? ಇಲ್ಲಿಂದ, ಜಾಗೃತ ಹಿಂದೂ ಸಮಾಜದಿಂದ. ಒಡೆದ ತುತ್ತೂರಿಯ, ಜಾತ್ಯತೀತ ತುತ್ತೂರಿಯ ಇದಲ್ಲ, ಅದು ಸದ್ದಲ್ಲ, ಇದು ಹಿಂದೂ ಸಮಾಜದ ರಣಕಹಳೆ. ಅದಕ್ಕೋಸ್ಕರ ನಮ್ಮ ಸಮಾಜಕ್ಕೆ ಇವತ್ತು ಜಾಗೃತಿ ಬಂದಿದೆ. ಜಾತ್ಯತೀತತೆಯ ಒಡೆದ ತುತ್ತೂರಿಯ ಧ್ವನಿಯಲ್ಲ ಇದು, ಬದಲಾಗಿ ಹಿಂದೂ ಸಮಾಜದ ಜಾಗೃತ ರಣಕಹಳೆ. ಅದಕ್ಕೋಸ್ಕರ ಸಮಾಜಕ್ಕೆ ಇವತ್ತು ಈ ತಾಕತ್ತು. ಮೂರನೇ ಬಾರಿಯೂ ಮೋದಿ ಸರ್ಕಾರ ಬರಬೇಕು. ಅಮಿತ್ ಶಾ ಅವರು ಮಾತಾಡ್ತಾ ಹೇಳಿದರು, ಮೂರನೇ ಬಾರಿಯ ನಮ್ಮ ಗೆಲುವು ಹೇಗಿರಬೇಕು ಅಂತ ಅಂದ್ರೆ, ಮುಂದಿನ ದಿನಗಳಲ್ಲಿಯೂ ಕೂಡ, ಮುಂದಿನ ವರ್ಷಗಳಲ್ಲಿಯೂ ಈ ದಾಖಲೆಯನ್ನು ಮುರಿಲಿಕ್ಕಾಗಬಾರದು. ನಮಗೆ ಆ ಪ್ರಮಾಣದಲ್ಲಿ ದಾಖಲೆಯ ಒಂದು ವಿಜಯ ನಮ್ಮದು ಆಗಬೇಕು ಅಂತ ಅಮಿತ್ ಶಾ ಅವರು ಹೇಳಿದ್ರು. ಎಲ್ಲರೂ ಕುಂಡ್ರಿಸ್ಕೊಂಡು ಪ್ರಮುಖರು ಅದು ಆಗ್ಬೇಕು. ಈ ಬಾರಿ, ಕಳೆದ ಬಾರಿ ಕೂಡ ನಮ್ಮ ಉತ್ತರ ಕನ್ನಡ ಕ್ಷೇತ್ರದಲ್ಲಿ 4.25 ಲಕ್ಷ ವೋಟ್ ಸಿಕ್ಕಿ, ಲೀಡ್ ಸಿಕ್ಕಿ, ವೋಟ್ ಅಲ್ಲ ಲೀಡ್ ಸಿಕ್ಕಿ. ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಲೀಡ್ ಇದಾಗಿದೆ. ಈ ಬಾರಿಯೂ ಕೂಡ ನನಗೆ ವಿಶ್ವಾಸ ಇದೆ, ಈಗ ಎಲ್ಲ ಒಮ್ಮೆ ಓಡಾಡಿ ಬಂದ ನಂತರದಲ್ಲಿ ನನಗೆ ವಿಶ್ವಾಸ ಮತ್ತೊಂದಿಷ್ಟು ಜಾಸ್ತಿ ಆಗ್ತಾ ಇದೆ. ಹಳೆಯ ದಾಖಲೆಯನ್ನು ಈ ಬಾರಿ ಅಳಿಸತ್ತೆ ಈ ಕ್ಷೇತ್ರ.